ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಚಿಕ್ಕಬಳ್ಳಾಪುರ ಜಿಲ್ಲೆ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ, ಪ್ರಗತಿಪರ ಸಂಘಟನೆಗಳ ಒಕ್ಕೂಟ, ಮಾದಿಗ ಸಂಘಟನೆಗಳ ಒಕ್ಕೂಟದ ಸಂಯುಕ್ತ ಹೋರಾಟ ಸಮಿತಿ ಚಿಕ್ಕಬಳ್ಳಾಪುರದಲ್ಲಿ ಧರಣಿ ನಡೆಸಿ ಹಲವು ಬೇಡಿಕೆಗಳ ಹಕ್ಕುತ್ತಾಯದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನೀಡಬೇಕೆಂದು ಮೆರವಣಿಗೆಯಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿದರು. ಈ ಬೃಹತ್ ಪ್ರತಿಭಟನೆಯಲ್ಲಿ ಡಾಕ್ಟರ್ ಎನ್ ಮೂರ್ತಿರವರು, ರಾಷ್ಟ್ರೀಯ ಅಧ್ಯಕ್ಷರು RPI ಮತ್ತು ರಾಜ್ಯಾಧ್ಯಕ್ಷರು ದಲಿತ ಸಂಘರ್ಷ ಸಮಿತಿ CM ಇಬ್ರಾಹಿಂ, ಮಾಜಿ ಕೇಂದ್ರ ಸಚಿವರು ಕೋಡಿಹಳ್ಳಿ ಚಂದ್ರಶೇಖರ್ ರವರು, ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷರು ಮಾರಸಂದ್ರ ಮುನಿಯಪ್ಪರವರು, ರಾಜ್ಯಾಧ್ಯಕ್ಷರು AIBSP M ಗೋಪಿನಾಥ್ ರವರು, ರಾಷ್ಟ್ರೀಯ ಸಂಯೋಜಕರು AIBSP R ಮುನಿಯಪ್ಪರವರು, ರಾಷ್ಟ್ರೀಯ ಸಂಯೋಜಕರು AIBSP P ಮೂರ್ತಿರವರು, ರಾಜ್ಯಾಧ್ಯಕ್ಷರು ಅಂಬೇಡ್ಕರ್ ಸೇನೆ ಭರತ್ ನಾಯಕ್ ರವರು, ಕರ್ನಾಟಕ ವಾಲ್ಮೀಕಿ ನಾಯಕ ಪರಿಷತ್ ಭಕ್ತರಹಳ್ಳಿ ಬೈರೇಗೌಡರು, ರಾಜ್ಯ ಉಪಾಧ್ಯಕ್ಷರು, ರಾಜ್ಯ ರೈತ ಸಂಘ ಮತ್ತು ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ದಲಿತರ ಮೇಲೆ ಬಹಳ ದೌರ್ಜನ್ಯಗಳು ನಡೆದಿದ್ದಾವೆ. ಕಂಬಾಲಪಲ್ಲಿ, ಕೈಲಾರ್ಲಂಜಿ, ಪೆಂಡಿಗೆರೆ, ಪತ್ತೂರು, ಖಾನಾಪುರ, ಸೇಡಮು, ಗಿಣಿಗೇರಿ, ಮೆದಿಕ್ನಾಳ, ನರ್ಸಲಗಿಯಿಂದ ಹಿಡಿದು ಚಿಕ್ಕಬಳ್ಳಾಪುರದವರೆಗೆ ಸಹಸ್ರಾರು ದೌರ್ಜನ್ಯಗಳು ದಲಿತರ ಮೇಲೆ ಅವ್ಯಾತವಾಗಿ ಜರುಗಿದೆ. ಈ ದೌರ್ಜನ್ಯವನ್ನ ಸಂಪೂರ್ಣವಾಗಿ ನಾವು ಖಂಡಿಸ್ತಾ ಇದ್ದೇವೆ. ಏನು ದೌರ್ಜನ್ಯ ಏನ್ ನಡೀತಾ ಇದೆ? ಈ ದೌರ್ಜನ್ಯ 1919ರ ಒಂದೇ ಒಂದು ಡೇಟ್ ನಲ್ಲಿ 35,935 ದೌರ್ಜನ್ಯಗಳ ದಲಿತರ ಮೇಲೆ ದೇಶಾದ್ಯಂತ ನಡೆದಿದೆ. 2022ರಲ್ಲಿ ಮಹಿಳೆಯರ ಮೇಲೆ 35,800 ಪ್ರಕರಣಗಳು ಜರುಗಿದವೆ. ಆಹಾರದಲ್ಲಿ ಮಲವನ್ನ ಬೆರೆಸಿ ಆಹಾರವನ್ನು ತಿಳಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಗುಜರಾತ್ನಲ್ಲಿ ಕುಡಿಯುವ ನೀರಿನಲ್ಲಿ ಮಲವನ್ನ ಬೆರೆಸಿ ಪೂರೈಸಿದ್ದಾರೆ. ಇದೇ ಚಿತ್ರದುರ್ಗದ ನಾಯಕನಹಟ್ಟಿನಲ್ಲಿ ಕುಡಿಯುವ ನೀರಿಗೆ ಮಲವನ್ನ ಬೆರೆಸಿ ಪೂರೈಸಿದ್ದರಿಂದ 100 ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು, 7 ಜನ ಅಸುನೀಗಿದ್ರು. ಬೆಂಡಿಗೆರೆ ತತ್ತೂರಲ್ಲಿ ಮಲವನ್ನ ತಿನ್ನಿಸಿದ್ರು. ಇವತ್ತು ಕೂಡ ಈ ದೌರ್ಜನ್ಯಗಳು ನಡೀತಾನೆ ಇದೆ. ದಲಿತರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ, ಹಿಂದುಳಿದರ ಮೇಲೆ. ಆದ್ದರಿಂದ ಇದಕ್ಕೆ ಕಾರಣ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕಾಗಿದೆ. ಅಸ್ಪೃಶ್ಯತೆ ಅಂದ್ರೆ, ದೌರ್ಜನ್ಯ ಅಂದ್ರೆ ಅಧಿಕಾರಹೀನತೆ. 85% ಇರ್ತಕ್ಕಂಥ ನಾವು SC ST OBC ಧಾರ್ಮಿಕ ಅಲ್ಪಸಂಖ್ಯಾತರು ನಾವೆಲ್ಲ ಒಗ್ಗಟ್ಟಾಗಬೇಕಾಗಿದೆ. 6,000 ಜಾತಿಗಳನ್ನಾಗಿ ಮಾಡೋದಾಕಿದ್ದಾರೆ ನಮ್ಮನ್ನ. SC ದೇಶದಲ್ಲಿ 1,600 ಜಾತಿಗಳನ್ನಾಗಿ ಮಾಡಿದ್ದಾರೆ. ST 1,000 ಜಾತಿಗಳಿದೆ ದೇಶದಲ್ಲಿ. ಮಂಡಲ್ ಆಯೋಗದ ಪ್ರಕಾರ ಹಿಂದುಳಿದ ಜಾತಿ 3,743 ಜಾತಿಗಳಿದೆ. ಹೀಗೆ ಜಾತಿಗಳನ್ನಾಗಿ, ಪಂಗಡಗಳನ್ನಾಗಿ ಆಳ್ತಾ ಇದ್ದಾರೆ. ಆ ಕಾರಣದಿಂದ ನಾವು ಒಗ್ಗಟ್ಟನ್ನಾಗಬೇಕಾಗಿದೆ. ಏನು ಅಂಬೇಡ್ಕರ್ ಪ್ರತಿಮೆಯಿಂದ ಚಿಕ್ಕಬಳ್ಳಾಪುರದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಅಪಮಾನ ಮಾಡಿದ್ದಾರೆ. ಇಡೀ ದೇಶಾದ್ಯಂತ ಅಂಬೇಡ್ಕರ್ ಪ್ರತಿಮೆಗಳಿಗೆ ಅವಮಾನವನ್ನ ಮಾಡಿದ್ದಾರೆ. ಜಗ್ಜೀವನ ಪ್ರತಿಮೆ ಅವಮಾನ ಮಾಡಿದ್ದಾರೆ. ಬುದ್ಧನ ಪ್ರತಿಮೆಗೆ ಅವಮಾನ ಮಾಡಿದ್ದಾರೆ. ಬುದ್ಧರ ಅಶೋಕ ಚಕ್ರವರ್ತಿ ಸ್ಥಾಪನೆ ಮಾಡದಿದ್ದಂತಹ 84,000 ಸ್ತೂಪಗಳು, ಬಂಡೆಕಲ್ಲು ಶಾಸನಗಳು ವಿಹಾರಗಳ ಮೇಲೆ ದೌರ್ಜನ್ಯಗಳಾಗಿ ಕಾಣೆಯಾಗಿದೆ. ಆದ್ದರಿಂದ ನಾವು ಎಚ್ಚೆತ್ಕೊಂಡ ಹೋದ್ರೆ ನಾವು ಎಲ್ಲಾನು ಕೂಡ ಕಾಣೆಯಾಗ್ತೀವಿ. ಇವತ್ತು ನಾವು ಆಗಬೇಕಾಗಿರೋದು ನಿಮ್ಮ ಪೈ ಗ್ಯಾರಂಟಿ ಅಲ್ಲ, ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಕೊಡುವಂತ ಕೆಲಸವನ್ನು ಮಾಡಬೇಕು. ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ನೀವು ಮೈಗೂಡಿಸ್ಕೋಬೇಕು. ಆ ಮೂಲಕ ನಾವು ಒಂದು ಹೊಸ ಶಕೆಯನ್ನ, ಹೊಸ ಒಂದು ನವ ರಾಜಕೀಯ ಪಕ್ಷವನ್ನ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರುಗಳ ನೇತೃತ್ವದಲ್ಲಿ ಸ್ಥಾಪನೆಯನ್ನ ಮಾಡಿದ್ದೇವೆ. ವಿಧಾನಸೌಧದಲ್ಲಿರ್ತಕ್ಕಂಥ ಕಳ್ಳರುಗಳೇನಿದ್ದರೆ ನೀವೆಲ್ಲರೂ ಕೂಡ ಕೆಳಗೆ ಎಳೆದು ತರ್ತವೆ ಅನ್ನೋ ಮಾತನ್ನ ಈ ಮೂಲಕ ಎಚ್ಚರಿಕೆಯನ್ನು ನಾನು ನೀಡುತ್ತಾ ಇದ್ದೇನೆ. ವಿಧಾನಸೌಧದಲ್ಲಿರ್ತಕ್ಕಂಥವ್ರು ಗೂಂಡಗಳು,
ಈಗ ಬಿಜೆಪಿ ಎಂಪಿಗಳು 48 ಎಂಪಿಗಳ ಮೇಲೆ ಗೂಂಡಾ ಕೇಸ್ಗಳಿದೆ, ಅತ್ಯಾಚಾರದ ಕೇಸ್ಗಳಿದೆ. ಕಾಂಗ್ರೆಸ್ನ 50 ಜನರು ಎಂಪಿ ಎಂಎಲ್ಎಗಳ ಮೇಲೆ ಗೂಂಡಾ ಕೇಸ್ಗಳಿದೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಚಿಕ್ಕಬಳ್ಳಾಪುರದಲ್ಲಿ ಏನು ಜಂಗಮಕೋಟೆಯಲ್ಲಿ 2800 ಎಕರೆಯನ್ನ ಏನು ಸರ್ಕಾರ ಸ್ವಾಧೀನಪಡಿಸ್ಕೊಂಡಿದೆ, ಕೂಡಲೇ ಕೈ ಬಿಡಬೇಕು. ಅಂಬೇಡ್ಕರ್ ಪ್ರತಿಮೆಯನ್ನ ಕೂಡಲೇ ಅದೇ ಸ್ಥಳದಲ್ಲಿ ಮರುಸ್ಥಾಪನೆ ಮಾಡಬೇಕು. ಏನು ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಹೇಳಿದ್ರು, ನಾವೆಲ್ಲನೂ ಕೂಡ ನಾವೇ ಬಂದು ಅಂಬೇಡ್ಕರ್ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತೀವಿ ಅಂತ. ನಾವು ಅವ್ರ ಜೊತೆಗೆ ಸಹಮತವನ್ನ ವ್ಯಕ್ತಪಡಿಸಿ ನೀವೆಲ್ಲನೂ ಕೂಡ ಅದೇ ಸ್ಥಳದಲ್ಲಿ ಅಂಬೇಡ್ಕರ್ ಪ್ರತಿಮೆಯನ್ನ ಸ್ಥಾಪನೆ ಮಾಡಿ ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ. ಯಾವ ಶಕ್ತಿನೂ ಕೂಡ ತಡೆಯಕ್ಕೆ ನಮ್ಮನ್ನು ಸಾಧ್ಯ ಇಲ್ಲ. ಆ ಮೂಲಕ ರಮೇಶ್ ಅವರ ಮೇಲೆ ಹಾಕಿರ್ತಕ್ಕಂಥ ಕೇಸ್ಗಳು ಮತ್ತೆ 400 ಜನ ಯುವಕರ ಮೇಲೆ ರೌಡಿ ಪಟ್ಟಿಯನ್ನ ಮಾಡಿರುವಂತದ್ದನ್ನ ಕೈ ಬಿಡದ ಹೋದ್ರೆ ಈ ಚಿಕ್ಕಬಳ್ಳಾಪುರದಲ್ಲಿ ರಕ್ತ ಕ್ರಾಂತಿ ಆಗ್ತದೆ ಅನ್ನೋ ಮಾತನ್ನ ಈ ಮೂಲಕ ನಾನು ಹೇಳಕ್ ಇಚ್ಛೆ ಪಡ್ತೇನೆ. ಆ ಮೂಲಕ ರಮೇಶ್ ಜೊತೆನಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಮನೆಯಲ್ಲಿ ರಮೇಶ್ ಹುಡ್ತಾರೆ, ಮನೆಯಲ್ಲಿ ಅಂಬೇಡ್ಕರ್ ಹುಡ್ತಾರೆ. ಇವತ್ತಿನಿಂದ ಮುನಿಯಪ್ಪರ ನೇತೃತ್ವದಲ್ಲಿ, ಅಭಿಪ್ರಾಯರ ನೇತೃತ್ವದಲ್ಲಿ, ಚಂದ್ರಶೇಖರ್ ನೇತೃತ್ವದಲ್ಲಿ ಮುನಿಯಪ್ಪ ಮತ್ತು ನಮ್ಮ ಪಿ ಮೂರ್ತಿ ಅವರು ಮತ್ತೆ ಗೋಪಿನಾಥ್ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಕ್ಯಾಂಪ್ ಮಾಡ್ತೇವೆ. ಅವಿಯುತವಾಗಿ ಪ್ರತಿ ದಿನ ಕೂಡ, ಪ್ರತಿ ಕ್ಷಣ ಕೂಡ ನಿಮ್ಮೊಟ್ಟಿಗೆ ಇರ್ತವೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಇದು ಶುರುವಾಗಿದ್ದು ಈ ಯಡಿಯೂರಪ್ಪ, ಕುಮಾರಣ್ಣ ಇವರಿಬ್ಬರು ಬಂದಾಗ ಟ್ರಾನ್ಸ್ಫರ್ಗಳಿಗೆ ದುಡ್ಡಿನ ಹಾವಾಳಿ ಜಾಸ್ತಿ ಆಯ್ತು. ಈಗ ಎಲ್ಲಿ ಹೋಗಿದೆ ಅಂದ್ರೆ MLA ಟಿಕೆಟಿಗೂ ದುಡ್ಡು లిస్టే టికెట్ లేకుంటే లేదు పోరాదు అక్కడ ಅಂತ. ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ಈ ರಾಜ್ಯ. ನಾನಿದು ಯಾವುದು ಬೇಡ ಅಂತೇಳಿ ಮನೇಲಿ ಕೂತಂತ, ಆದ್ರೆ ಮನೇಲಿ ಕೂತ್ರೆ ಮನಸ್ಸಿಗೆ ಸಮಾಧಾನ ಇರಲ್ಲ. 18 ತಿಂಗಳು ನಾನು ಜೈಲಲ್ಲಿದ್ದವನು. 17ನೇ ವರ್ಷದಲ್ಲಿ ಎಮರ್ಜೆನ್ಸಿಯಲ್ಲಿ ನಾನು ಜೈಲಲ್ಲಿದ್ದೆ. ಅವತ್ತಿಂದ ಶುರು ಮಾಡಿದಂತ ಹೋರಾಟ ಇವತ್ತು ಏನು ದಲಿತ ಸಮುದಾಯ ಮನುಸ್ಮೃತಿ ಅಂದ್ರೆ ನಾವು ಬ್ರಾಹ್ಮಣರ ವಿರುದ್ಧ ಅಲ್ಲ, ಆ ಸ್ಮೃತಿ ವಿರುದ್ಧ ಇದ್ದೀವಿ. ಬ್ರಾಹ್ಮಣ ಹುಟ್ಟಿದ್ದು ಮುಖದಿಂದ, ಕ್ಷತ್ರಿಯ ಹುಟ್ಟಿದ್ದು ಎದೆಯಿಂದ, ಶೂದ್ರ ಹುಟ್ಟಿದ್ದು ಹೊಟ್ಟೆಯಿಂದ. ಮುಂಡೆ ಮಗನೇ ಯಾವ ಜಾಗದಿಂದ ಹುಟ್ಟಬೇಕಾಗಿತ್ತು, ಹುಟ್ಟಿದ್ ಯಾರು ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಏನು ಉಗಿದ ತಕ್ಷಣ ಹುಟ್ಟುಬಿಟ್ಟ ಇಲ್ಲ. ಯಾವ ಜಾಗದಿಂದ ಹುಟ್ಟಬೇಕು ಆ ಜಾಗದಿಂದ ದಲಿತನೇ ಹುಟ್ಟಿದಾನೆ ಅನ್ನಕ್ಕಂಥದ್ದನ್ನ ನೀವು ಇವತ್ತು ಒಪ್ಕೊಂಡಿದ್ದೀರಿ. ಹಾಗಾಗಿ ದಲಿತರಿಗೆ ಜಾಸ್ತಿ ಶಕ್ತಿ. 10 ಮಕ್ಕಳು ಹಡಿದ್ರು ತಾಯಿಗೆ ಏನು ಆಗಲ್ಲ. ಹೆರಿಗೆ 3 ದಿವಸ ಮತ್ತೆ ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ತಾಳೆ. ಆ ಶಕ್ತಿ ಆ DNA ಬಂದ್ಬಿಟ್ಟಿದೆ. ಅದು ದಲಿತರಿಗೆ ಇರ್ತಕ್ಕಂಥದ್ದು ಸಾವಿರಾರು ವರ್ಷಗಳ ಇತಿಹಾಸದ ಶಕ್ತಿ. ಇವತ್ತು ಒಕ್ಕಲಿಗ ಸಮಾಜದವ್ರು ತಿಳ್ಕೋಬೇಕು, ನೀವು ಮುಂದೋರ್ ಜಾತಿ ಅಲ್ಲ. ಇವತ್ತು ಮನುಸ್ಮೃತಿ ಪ್ರಕಾರ ನೀವು ಶೂದ್ರರು, ನೀವು ಹಿಂದುಳಿದವರು, ಲಿಂಗಾಯತರು ನೀವು ಹಿಂದುಳಿದವರು. ಎಜುಕೇಶನ್ ನಾನು ಹೇಳಿದೆ, ನೀವೇನು ಮಾಡೋದು ಬೇಡ. ಒಂದೊಂದು ತಾಲೂಕಿನಲ್ಲಿ ಏನಿದೆ ಅಂತ ಹೇಳಿದ್ರೆ ದಲಿತರ ಹಾಸ್ಟೆಲ್ ಮಾಡಿ 1ನೇ ಕ್ಲಾಸ್ನಿಂದ ಡಿಗ್ರಿವರೆಗೆ ದಲಿತರ ಮಗ ಆ ಹಾಸ್ಟೆಲ್ನಲ್ಲೇ ಇದ್ದು ಕಂಪಲ್ಸರಿ ಓದಿ ಡಿಗ್ರಿ ತಗೊಂಡು ಹೊರಗೆ ಬರಬೇಕು. ಆ ವ್ಯವಸ್ಥೆ ರಾಜ್ಯದಲ್ಲಿ ಎಂದಿನವರೆಗೂ ಬರೋದಿಲ್ಲ, ಅಂದಿನವರೆಗೂ ದಲಿತರಿಗೆ ನ್ಯಾಯ ಸಿಗೋದಿಲ್ಲ. ಇವತ್ತು ಸಮಾಜ ಕಲ್ಯಾಣ ಮಾದೇವಪ್ಪ ಮಿನಿಸ್ಟ್ರು, ನಾ ಕೇಳ್ತೀನಿ, ನೀನು ಮಿನಿಸ್ಟರ್ ಆಗಿ ನಿನ್ನ ಮಗನಿಗೆ MP ಮಾಡಿದೆ, ಎಷ್ಟು ಜನ ದಲಿತರಿಗೆ ನೀನು MLA ಮಾಡಿದೀಯ ಲೆಕ್ಕ ಕೊಡ್ತೀಯ ಮುಂಡೆದೆ? ಇಲ್ಲ. ಇವತ್ತು ತಾನು ತಮ್ಮವರಿಗಾಗಿ ಎಲ್ಲರದ್ದು ತನಗಾಗಿ, ತಾನು ತಮ್ಮವರಿಗಾಗಿ ಎಲ್ಲರದ್ದು ತನಗಾಗಿ ಅದಲ್ಲ, ತಾನು ಎಲ್ಲರಿಗಾಗಿಯೂ ಎಲ್ಲರೂ ತನಗಾಗಿ. ಇದು ಸಹಕಾರದ ತತ್ವ. ಆದ್ರೆ ಇವತ್ತು ಈ ಸರ್ಕಾರದ ಮಂತ್ರಿಗಳು
ಸುಧಾಕರ್ ಸಾಹೇಬರು ಪಾಪ ಚಿಂತಾಮಣಿ ಇವ್ರು ಅರ್ಜೆಂಟ್ ಎಲೆಕ್ಷನ್ ಮಾಡಿದವ್ ನಾನು ಚೌಡ್ రెడ్డి తండ్రి యారు అంజన్ రెడ్డి గారు వాడు ఉన్నప్పుడు నేను చిక్కబళ్ళాపురకు వస్తున్నానన్న ఎందుకు ఈ పొరపాట నా నాయన అంబేద్కర్ స్టాచ్యూ ఉంటే మీకు ఏం దుఃఖమవుతుంది ಇವತ್ತು ಒಬ್ಬ ಹೋರಾಟಗಾರ ಅವನಿಗೆ ನೀವು ಗಡಿಪಾರು ಮಾಡ್ತಾ ಇದ್ದೀರಿ ಗೋಪಿ ಒಬ್ಬನಿಗೆ ರಮೇಶಿಗೆ ನೀವು ಗಡಿಪಾರು ಮಾಡಿದ್ರೆ ಮನೆಯಲ್ಲಿ ರಮೇಶ ಹುಡ್ತಾನೆ ಅನ್ನಕ್ಕಂತ ಮಾತನ್ನು ನೀವು ಮರಿಬೇಡಿ. ಈ ತಪ್ಪು ಕೆಲಸ ಮಾಡಿ ಒಬ್ಬರಿಗೆ ಹೊರಗೆ ಹಾಕಿದ್ರೆ ಬಾಕಿಯವರೆಲ್ಲ ಹೆದರ್ತಾರೆ. ಹೆದರೋ ಕಾಲ ಹೊರಟಾಯ್ತು. ಹೋರಾಟ ಮಾಡ್ತಕ್ಕಂಥ ಕಾಲ ಇವತ್ತು ಬಂದಿದೆ. ನಾನು ಎಸ್.ಪಿ. ಅವ್ರ ಮೇಲೂ ದೂರಕ್ಕೆ ಹೋಗಲ್ಲ. ನೀವು ಒತ್ತಡಕ್ಕೊಳಗಾಗಿದ್ದೀರಿ. ಆದ್ರೆ ಒಂದು ತಿಳ್ಕೊಳ್ಳಿ, ಇವತ್ತು ನೀವು ಧೈರ್ಯವಾಗಿ ನಾ ಮಾಡಲ್ಲ ನೀ ಏನ್ ಮಾಡ್ತಾರೆ ಮುಂದಿನ ಗುರಿ ಹಾಕ್ತಾರೆ. ನಿಮಗೆ ಅಲ್ಲೂ ಮಾಡಲ್ಲ ನೀ ಮುಂದಿನ ಗುರಿ ಹಾಕ್ತಾರೆ. ನಿಮ್ ಸರ್ವೀಸು 36 ವರ್ಷ 40 ವರ್ಷ ಯಾರು ತಪ್ಸಕ್ಕಾಗೋದಿಲ್ಲ. ಇವತ್ತು ಧೈರ್ಯವಾಗಿ ನಮ್ಮ ಸರ್ಕಾರ ಬಂದ್ರೆ ನಾವೇನ್ ಮಾಡ್ತೀವಿ, ಸರ್ಕಲ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಮಾಡೋ ಅಧಿಕಾರ MLAಗಲ್ಲ, ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ MP-ನ SP-ಗೆ ಅಧಿಕಾರ ಕೊಡ್ತೇವೆ. ಯಾರು ನಿನಗೆ ಇನ್ಸ್ಪೆಕ್ಟರ್ ಬೇಕು ನೀನ್ ಹಾಕಪ್ಪ. ನನಗ್ ಬೇಕಾಗಿರ್ತಕ್ಕಂಥದ್ದು ಲಾ ಅಂಡ್ ಆರ್ಡರ್, ನನಗ್ ಬೇಕಾಗಿರ್ತಕ್ಕಂಥದ್ದು ಕಳ್ಳತನ ಆಗಬಾರ್ದು, ನನಗಿರ್ತಕ್ಕಂಥದ್ದು ದಲಿತರ ಮೇಲೆ ಅನ್ಯಾಯ ಆಗಬಾರ್ದು. ಈ ಅಧಿಕಾರ ಕೊಟ್ಟು ಇನ್ಸ್ಪೆಕ್ಟರ್ ಬಿಡ್ರಿ. 24 ಗಂಟೆಯಲ್ಲಿ ದಲಿತ ಗಂಡು ಮಗನಾಗಿ ಬೀದಿಯಲ್ಲಿ ತಿರುಗಾಡ್ತಕ್ಕಂಥ ಶಕ್ತಿ ಬರುತ್ತೆ. ಅದನ್ನ ಕೂಡಲೇ ಸರ್ಕಾರದವರು ಅದನ್ನ ವ್ಯವಸ್ಥಿತವಾಗಿ ಆ ಜಾಗಕ್ಕೆ ಸ್ಥಾಪನೆ ಮಾಡಬೇಕಂತೇಳಿ ಸರ್ಕಾರಕ್ಕೆ ನೇರವಾಗಿ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ತಿಳಿಸ್ತಾ ಇದ್ದಾರೆ. ಬಂಧುಗಳೇ, ದಯಮಾಡಿ ಅಲ್ಲಿ ಯಾರು ಮಾತಾಡ್ತೀರಿ ದಯವಿಟ್ಟು ಅಲ್ಲಿ ಮಾತಾಡಬೇಡಿ, ಇಲ್ಲಿ ಪಕ್ಕದಲ್ಲಿ ದಯವಿಟ್ಟು. ಎರಡನೇದಾಗಿ ಬಂಧುಗಳೇ, ರಮೇಶ್ ಮೇಲೆ ಏನು ಗಡೀಪಾರು ಏನು ಸರ್ಕಾರದವರು ಕೋಟದಲ್ಲಿ ರಮೇಶ್ ಕುಟುಂಬಕ್ಕೆ ಜೀವ ಭಯ ಹುಟ್ಟಿಸಿ ಆತನನ್ನ ಗಡೀಪಾರು ಮಾಡಲಿಕ್ಕೆ ರೆಕಮೆಂಡ್ ಮಾಡಿದ್ರಿ. ಇದನ್ನ ನಿಲ್ಲಿಸಬೇಕು, ಮತ್ತೆ ಆತನಿಗೆ ರಕ್ಷಣೆಯನ್ನ ಕೊಡಬೇಕು. ಮತ್ತೆ ಈ ಸಂದರ್ಭದಲ್ಲಿ ಜಂಗಮಕೋಟೆಯಲ್ಲಿ 1800 ಎಕರೆ ಭೂಮಿಯನ್ನ ರೈತರಿಂದ ಕಿತ್ಕೊಂಡು ಯಾರ್ಯಾರು ಇಲ್ಲಿ ಉತ್ತರ ಭಾರತದಿಂದ ಕರೆಸ್ಕೊಂಡಂತ ಮಾರ್ವಾಡಿಗಳಿಗೆ ತಾವು ಈಗಲೇ ಮುಂಗಡವಾಗಿ ಅಡ್ವಾನ್ಸ್ಗಳನ್ನ ತಗೊಂಡು ಏನು ತಯಾರಿ ಮಾಡಿದಿರೋ ಇದನ್ನ ಕೂಡಲೇ ನಿಲ್ಲಿಸಬೇಕು, ಯೋಜನೆಯನ್ನ ಕೈ ಬಿಡ್ಬೇಕು. ಭೂಮಿಯನ್ನ ನಾವು ಕೊಡ್ತೇವೆ. ಭೂಮಿ ಎಲ್ಲಿದೆ, ಎಷ್ಟು ಭೂಮಿ ಬೇಕು ಕೈಗಾರಿಕೆಗೆ ಏನ್ ಕೈಗಾರಿಕೆ ಮಾಡ್ತಾನೆ ಆ ಕೈಗಾರಿಕೆಗೆ ಎಷ್ಟು ಭೂಮಿ ಬೇಕು, ಇದನ್ನ ಯಾರು ಮೌಲ್ಯಮಾಪನ ಮಾಡೋರು? ಯಾರು? ಬೆಲೆ ಮಾಡತಕ್ಕಂತ ಬೆಂಗಳೂರು ಸುತ್ತಮುತ್ತ ಇರೋ ಭೂಮಿನ ಎಷ್ಟು ಕೇಳ್ತಾನೆ ಅಷ್ಟು ಕೊಡೋದ? ಏನಪ್ಪ MB ಪಾಟೀಲ್, ಸರ್ಕಾರಕ್ಕೆ ತಲೆ ನೆಟ್ಟಗಿರ್ಲಿ. ನಾಳೆ ದಿನ ಇದೇ ನಿಮ್ಮ ಸರ್ಕಾರದ ಅಧಿಕಾರದ ಕುರ್ಚಿಗಳು ಉಳ್ದೋಗ್ಬಿಡ್ತವೆ ಅನ್ನೋ ಎಚ್ಚರಿಕೆಯನ್ನ ಹೇಳ್ತಾ ಇದ್ದೀವಿ. ಅಂದ್ರೆ ಸ್ವಾತಂತ್ರ್ಯ ಬಂದು ಭಾರತ ದೇಶಕ್ಕೆ 78 ತುಂಬಿ 79 ಬೀಳ್ತಾ ಇದೆ ಈ 15ನೇ ತಾರೀಕಿಗೆ. ಆದರೆ ಸಂವಿಧಾನ ಪರಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ, ಧಾರ್ಮಿಕ ಅಲ್ಪಸಂಖ್ಯಾತರು, ರೈತರು ಮತ್ತು ಕೂಲಿ ಕಾರ್ಮಿಕರಿಂದ ಹಿಡ್ಕೊಂಡು ಮಹಿಳೆಯರಿಂದ ಹಿಡ್ಕೊಂಡು ಎಲ್ಲ ಸಮುದಾಯಕ್ಕೂ ಕೂಡ ಕಡ್ಡಾಯವಾದ ಶಿಕ್ಷಣ ಕೊಡಬೇಕು. ಶಿಕ್ಷಣ ಆದಮೇಲೆ ಸರ್ಕಾರಿ ಉದ್ಯೋಗ ಕೊಡಬೇಕು, ಸೈಟ್ ಕೊಟ್ಟು ಮನೆ ಕೊಡಬೇಕು, ಗ್ರಾಮೀಣ ಪ್ರದೇಶದ 10 ಎಕರೆ ಭೂಮಿ ಕೊಟ್ಟು ನೀರಾವರಿ ಮಾಡಿಕೊಡ್ಬೇಕು, ಜಾತೀಯತೆ ನಿರ್ಮೂಲ ಆಗಬೇಕು. ಹಾಗಾಗಿ ಈ ದೇಶದಲ್ಲಿ ಏನಿರ್ತಕ್ಕಂಥ
ನಿರುದ್ಯೋಗದ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಮತ್ತು ಯಾವುದೇ ಜಾತಿ, ಧರ್ಮ, ಭಾಷೆ, ಪ್ರಾಂತ್ಯದ ವಿಚಾರದಲ್ಲಿ ಯಾವುದೇ ಸಂಘರ್ಷಗಳನ್ನು ನಡೀಬಾರ್ದು. ಈ ದೇಶದಲ್ಲಿ ಬಹಳ ಸಂಪತ್ತಿದೆ. ಆ ಸಂಪತ್ತನ್ನು ಸರಿಯಾಗಿ ಬಳಸಿ ಈ ದೇಶದಲ್ಲಿ 10-20 ವರ್ಷದೊಳಗಡೆ ಈ ದೇಶದಲ್ಲಿ ನನ್ನ ಸಂವಿಧಾನವನ್ನು ಜಾರಿ ಮಾಡಿದ್ರೆ ಇಲ್ಲಿ ಯಾರು ಶ್ರೀಮಂತರು ಇರಲ್ಲ, ಇಲ್ಲಿ ಯಾರು ಬಡವರು ಇರಲ್ಲ. 10-20 ವರ್ಷದೊಳಗಡೆ ಜಾರಿ ಮಾಡಬೇಕಂತ ಅಂಬೇಡ್ಕರ್ ಹೇಳ್ತಾರೆ. ಅದಕ್ಕೆ ನೆಹರು ಅವರು ಹೇಳ್ತಾರೆ 10-20 ವರ್ಷ ಬೇಡ, 5 ವರ್ಷದಲ್ಲಿ ನಾನು ಜಾರಿ ಮಾಡ್ತೀನಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಟಿಕಲ್ ಏನಿವತ್ತು 39 ಇದೆ, 38-39 ಪ್ರಕಾರ ಈ ದೇಶದಾಗಿರೋ ಸಂಪತ್ತು ಸರಿಸಮನಾಗಿ ಹಂಚಿಕೆ ಆಗಬೇಕು ಅಂತ ಇದೆ. ಆದರೆ ಸ್ವಾತಂತ್ರ್ಯ ಬಂದು ನಮಗೆ 78-79 ವರ್ಷ ಆದರೂ ಕೂಡ ಸಂವಿಧಾನ ನಮ್ಮ ಪರವಾಗಿದೆ, ಸಂಪತ್ತು ಬಹಳ ಇದೆ. ಆದರೂ ಕೂಡ ನಮ್ಮ ಕೈ ಏನು ಕೂಡ ಸಿಕ್ಕದಂಗೆ ಈ ದೇಶವನ್ನ 50 ವರ್ಷ ಆಳಿದಂಥ ಕಾಂಗ್ರೆಸ್ಸು, ಈಗ ಆಳ್ತಕ್ಕಂಥ ಕೇಂದ್ರದಲ್ಲಿ BJP, ಯುನೈಟೆಡ್ ಫ್ರಂಟ್ಗಳು, ಇವರೆಲ್ಲ ಕೂಡ ಈ ದೇಶದಲ್ಲಿ ಬೇರೆ ಬೇರೆ ದೇಶದಲ್ಲಿ ನಿಮ್ಗೆ ಗೊತ್ತಿದೆ, ಒಂದು ಕ್ರಿಶ್ಚಿಯನ್ ಇದ್ದಾರೆ, 2 ಮುಸ್ಲಿಮ್ಸ್ ಇದ್ದಾರೆ, 3 ಬುದ್ಧಿಸ್ಟ್ ಇದ್ದಾರೆ. ಭಾರತದಲ್ಲಿ ಹಂಗಿಲ್ಲ. 4 ವರ್ಣ ಇದೆ, 6,000 ಜಾತಿ ಇದೆ, 1 ಲಕ್ಷ ಉಪಜಾತಿಗಳಿದೆ. ಇದರ ಒಳಗೊಂಡಂಗೆ ಕೆಲವರು ಇಲ್ಲಿನ ಜಾತಿ ವ್ಯವಸ್ಥೆ ಬೇಡ ಅಂತ ಕೆಲವರು ಮುಸಲ್ಮಾನರಾಗಿವ್ರೆ, ಕೆಲವರು ಕ್ರಿಶ್ಚಿಯನ್ರಾಗಿವ್ರೆ, ಕೆಲವರು ಬುದ್ಧಿಸ್ಟ್ ಆಗಿ ಉಳ್ಕೊಂಡವ್ರೆ, ಕೆಲವರು ಲಿಂಗಾಯತರಾಗಿ ಕನ್ವರ್ಟ್ ಆಗಿವ್ರೆ, ಎಲ್ಲ ದಲಿತರು, OBCಗಳು, ಇನ್ನು ಕೆಲವರು ಹಿಂದೂ ಫೋಲ್ಡಲ್ಲೇ ಉಳ್ಕೊಂಡವ್ರೆ. ಇದರ ಸಂಖ್ಯೆ ಇವತ್ತು SC ಮತ್ತು STಗಳು ಕರ್ನಾಟಕ ರಾಜ್ಯದಲ್ಲಿ 2 ಕೋಟಿ ಇದ್ದಾರೆ, ದೇಶದಲ್ಲಿ 30-40 ಕೋಟಿ ಇದ್ದಾರೆ. ಅದೇ ತರ ಧಾರ್ಮಿಕ ಅಲ್ಪಸಂಖ್ಯಾತರು ಹೆಚ್ಚು ಕಡಿಮೆ 20-25 ಕೋಟಿ ಇದ್ದಾರೆ. OBC ಸಮಾಜದವರೊಂದು 50% 50 ಕೋಟಿಗೂ ಮೇಲ್ಪಟ್ಟಿದ್ದಾರೆ. ಆದರೆ ಇವತ್ತು ಬಹಳ ತೊಂದರೆ ಸಿಕ್ಕಂಡ್ರೆ ಯಾರಪ್ಪ ಅಂದ್ರೆ ಇಡೀ ದೇಶದಲ್ಲಿ SC STಗಳು, ಹಿಂದುಳಿದ ವರ್ಗದವರು, ಧಾರ್ಮಿಕ ಅಲ್ಪಸಂಖ್ಯಾತರು, ರೈತರು, ಕೂಲಿ ಕಾರ್ಮಿಕರು, ಪೌರ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಆಟೋ ರಿಕ್ಷಾ ಡ್ರೈವರ್ಗಳು, ಪೊಲೀಸಲ್ಲಿ ಕೆಲಸ ಮಾಡ್ತಕ್ಕಂಥ PCಗಳು ಮತ್ತು ಎನ್ಸ್ಟೇಬಲ್ ಕೂಡ ಈ ಸಮಸ್ಯೆಗಳನ್ನ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಸಂವಿಧಾನ ನಮ್ಮ ಪರವಾಗಿದೆ, ಸಂಪತ್ತು ಬಹಳ ಇದೆ. ಆದ್ರೆ ನಮ್ಮ ಕೈ ಏನು ಸಿಕ್ಕಂಗೆ ಶ್ರೀಮಂತರು, ನಮ್ಮನ್ನು ಆಳುವಂತ ವರ್ಗಗಳು ನಮ್ಮನ್ನು ಅದು ಮಾಡಿಕೊಂಡಿದ್ದೇವೆ. ಅದು ಮುಂದುವರೆದ ಭಾಗವಾಗಿ ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕೂಡ 1 ಗಂಟೆಗೆ ದಲಿತರ ಮೇಲೆ ಕನಿಷ್ಠ 1 ಗಂಟೆಗೆ 15-20 ಕೊಲೆಗಳಾಗ್ತದೆ, 20 ಅತ್ಯಾಚಾರಗಳಾಗ್ತದೆ, 20 ಮನೆಗಳನ್ನ ಸುಟ್ಟಾಕ್ತಾರೆ. ಆದ್ರೆ ಇವತ್ತು ಯಾವುದೇ ಒಂದು ಸರ್ಕಾರಗಳಾಗ್ಲಿ ಕ್ರಮ ತಗೊಂತ ಇಲ್ಲ. ಅದೇ ತರ ಇವತ್ತು ಕಾಂಗ್ರೆಸ್ ಅವರು ಹೇಳ್ತಾರೆ, ನಾವು ಹುಟ್ಟಿರೋದೇ ದಲಿತರು ಉದ್ಧಾರ ಮಾಡಕ್ಕೆ, ಹಿಂದುಳಿದ ವರ್ಗದ ಉದ್ಧಾರ ಮಾಡಕ್ಕೆ, ಮುಸ್ಲಿಮರ ಉದ್ಧಾರ ಮಾಡಕ್ಕೆ ಅಂತ ಹೇಳ್ತಾರೆ. ಆದ್ರೆ ಓಟ್ಗೋಸ್ಕರ ನಮ್ಮನ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡವ್ರೆ ಹೊರತು ನಮ್ಮ ಹಿತವನ್ನ ಅವರು ಕಾಪಾಡ್ತಾ ಇಲ್ಲ ಕಾಂಗ್ರೆಸ್ನವರು. ಅದೇ ತರ ಇವತ್ತು BJPನವರು ಹಿಂದೂಗಳೆಲ್ಲ ಒಂದು ಅಂತಾರೆ. ಹಿಂದೂಗಳೆಲ್ಲ ಒಂದಾದ್ರೆ ಜಾತೀಯತೆ ಯಾಕಪ್ಪ? ಒಂದೇ ಮಾತ್ರ ಬರ್ತೀರ ನೀವು. ಜಾತೀಯತೆ ಯಾಕಂಗಾದ್ರೆ ಯಾಕೆ ಇವತ್ತು ಹಿಂದೂಗಳೆಲ್ಲ ಒಂದಕ್ಕಂತ ನೀವು 35 ಕೋಟಿ ಇರ್ತಕ್ಕಂಥ SC ST ಹಿಂದೂಗಳಲ್ವಾ? 50 ಕೋಟಿ ಇರ್ತಕ್ಕಂಥ OBCಗಳು ಹಿಂದೂಗಳಲ್ವಾ? ಇಲ್ಲಿರ್ತಕ್ಕಂಥ 50% ಹೆಣ್ಮಕ್ಳು ಹಿಂದೂಗಳಲ್ವಾ? ಅಥವಾ ರೈತರು ಇವತ್ತು ಸಮಸ್ಯೆಗಳನ್ನ ನಡೆಸ್ತಾವ್ರಲ್ಲ, ಅವ್ರ ಸಮಸ್ಯೆ ನೀವು ಮಾತಾಡಲ್ವಲ್ಲ, ಹಾಗಾದ್ರೆ ಅವರು ಹಿಂದೂಗಳಲ್ವಾ? ಹಾಗಾಗಿ ಇವತ್ತು ಕಾಂಗ್ರೆಸ್ ಮೇಲೆ BJP ಮೇಲೆ ಕಾಂಗ್ರೆಸ್ ಮಾತಾಡ್ಕೊಂಡು ಇವತ್ತು ನಮ್ಮ ಮತಗಳನ್ನ ಕಳಿಸ್ಕೊಂಡಿದ್ದಾರೆ. ತಾವೊಂದು ಅರ್ಥ ಮಾಡ್ಕೋಬೇಕಾಗಿದೆ, 1935ವರೆಗೂ ಕೂಡ ಯಾರಿಗೂ ಈಗಿನ SC STಗಳಿಗೆ, ಹಿಂದುಳಿದ ವರ್ಗದವರಿಗೆ, ಧಾರ್ಮಿಕ ಅಲ್ಪಸಂಖ್ಯಾತರಿಗೆ, ರೈತರಿಗೆ, ಶೂದ್ರಿಗೆ ಯಾರಿಗೂ ಓಟ್ ಹಾಕಲಿಲ್ಲ. ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಮಾಡಿ ಓಟ್ ಹಾಕಿ ಕೊಡಿಸಿದ್ರಿಂದ ಇವತ್ತು ನಾವೆಲ್ಲರೂ ಕೂಡ ಓಟ್ ಕೇಳಬೇಕಾಗುತ್ತಾರೆ. ಅಕ್ಕ ಓಟ್ ಕೊಡಿ, ಅಣ್ಣ ಓಟ್ ಕೊಡಿ, ತಮ್ಮ ಓಟ್ ಕೊಡಿ, ತಂಗಿ ಓಟ್ ಕೊಡಿ, ತಮ್ಮ ಆಗ್ತೀವಿ, ಅಕ್ಕ ಆಗ್ತೀವಿ, ಚಿಕ್ಕಪ್ಪ ಆಗ್ತೀವಿ, ದೊಡ್ಡಪ್ಪ ಆಗ್ತೀವಿ, ಓಟ್ ಹಾಕಿದ ಮೇಲೆ ನೀನ್ ಯಾರ ನಾನು ಯಾರೋ ಹೋಗು ಅಂತ ಹೇಳ್ತೀವಿ. ಇವತ್ತೇನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಇತಿಹಾಸದ ಈ ಒಂದು ಹೋರಾಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಇವತ್ತು ಏನು ಮಾನ್ಯ ಉಸ್ತುವಾರಿ ಸಚಿವರು MC ಸುಧಾಕರ್ ಒಬ್ಬ ದೊಡ್ಡ ಅಯೋಗ್ಯ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂನ ತೆರವುಗೊಳಿಸ ಅಂತ ಹೇಳಿದ್ರೆ ನಿನ್ಗೆ ನಾಚಿಕೆಯ ಮಾನ ಮರ್ಯಾದೆ ಏನಿದೆ ಅಂತ ಹೇಳಕ್ ಇಷ್ಟಪಡ್ತಾರೆ. ಇವತ್ತು ಸುಧಾಕರ್ ನೀನು ಸಚಿವಾಗಿರ್ಬೇಕಾದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು. ಬಂಧುಗಳೇ, ಇವತ್ತು ಕನ್ಯಾಕುಮಾರಿ ಕಾಶ್ಮೀರ ತನಕ ಅತಿ ಹೆಚ್ಚು ಯಾವ್ದೋ ಪ್ರತಿಭೆ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ಭಿಕ್ಷೆಯಲ್ಲಿ ಬದುಕಪ್ಪ ನೀನು ಅಯೋಗ್ಯ. ಇವತ್ತು ಈ ಒಂದು ಜಿಲ್ಲೆಯಲ್ಲಿ ಸುಮಾರು 90% ದಲಿತ ಜಿಲ್ಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ತೆರವುಗೊಳಿಸ ಅಂತ ಹೇಳಿದ್ರೆ ನಿನಗೆ ನಾಚಿಕೆ ಮಾನ ಮರ್ಯಾದೆ ಆಗಲ್ಲ ಅಂತ ಹೇಳಿ ಇಡೀ ನಮ್ಮ ಎಲ್ಲಾ ಜಿಲ್ಲೆಯ ಜನ ಯೋಚನೆ ಮಾಡಬೇಕಾದ ಬಂಧುಗಳೇ. ಹಾಗಾಗಿ ಮುಂದಿನ ದಿನಗಳಲ್ಲಿ
ಏನು ಇದೇ ಮಾನ್ಯ ಸಿದ್ದರಾಮಯ್ಯನವರು ನಾನು ಅಹಿಂದ ನಾಯಕ, ದಲಿತ ನಾಯಕ, ದಲಿತರಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಅಂತ ಸುಳ್ಳು ಬಾಯಿಯಲ್ಲಿ ಮಾತಾಡ್ತಿಲ್ಲ ಸಿದ್ದರಾಮಯ್ಯವರೇ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ಅವಮಾನ ಮಾಡಿದ್ದಾರೆ, ಇದು ನಿಮ್ ಕಣ್ಣು ಕಾಣಿಸ್ತಾ ಅಲ್ವಾ? ದಲಿತರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಕಾಣಿಸ್ತಾ ಅಲ್ವಾ? ಸುಮಾರು 500 ಎಕರೆ ದಲಿತರು ಭೂಮಿನ ಕಬಳಿಸ್ಕೊಂಡಿರೋದು ನಿಮ್ಗೆ ಕಾಣಿಸ್ತಾ ಅಲ್ವಾ? ದಲಿತ ಹೋರಾಟಗಾರರ ಮೇಲೆ ಸುಳ್ಳು ಶೀಟು ಮಾಡ್ತಾರೆ ಕಾಣಿಸ್ತಾ ಅಲ್ವಾ? ಸುಳ್ಳು ಕೇಸ್ಗಳನ್ನ ದಾಖಲೆ ಮಾಡೋದು ಕಾಣಿಸ್ತಾ ಅಲ್ವಾ? ಹಾಗಾಗಿ ಬಂಧುಗಳೇ, ಇವತ್ತು ಕಾಂಗ್ರೆಸ್ ಸರ್ಕಾರ ದಲಿತರ ದ್ರೋಹಿ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ. ಇವತ್ತೇನಾಗಿದೆ, ಇವತ್ತು ಎಲ್ಲ ಇಡೀ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ಎಲ್ಲ ದಲಿತ ಹೋರಾಟಗಳನ್ನ ಟಾರ್ಗೆಟ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ನಾವು ಯಾವ MLA ಮಾಡ್ಲಿ, ಮಿನಿಸ್ಟರ್ ತಪ್ಪು ಮಾಡ್ಲಿ, ಪೊಲೀಸ್ ಅಧಿಕಾರಿಗಳು ತಪ್ಪು ಮಾಡ್ಲಿ, ನಾವು ಕೇಳ್ತೀವಲ್ಲ, ನಮ್ಮನ್ನ ಬಾಯಿ ಮುಚ್ಚಕ್ಕೆ ಏನ್ ಮಾಡ್ತಾರೆ, ಒಂದು ರೌಡಿ ಶೀಟರ್ ಓಪನ್ ಮಾಡ್ಬಿಡ್ತಾರೆ. ಒಂದು ಮಾತು ಹೇಳ್ತೀನಿ ಕೇಳಿ, 1 ಅಲ್ಲ 100 ರೌಡಿ ಶೀಟರ್ ಓಪನ್ ಮಾಡಕ್ ಕೂಡ ಭಾರತ ಸಂವಿಧಾನ ತನಕ ನಮ್ಮನ್ನ ಯಾರೇನು ಮಾಡಕ್ಕಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ತನಕ ಬಂದ್ರೆ. ಆತರ ಇದ್ದಿದ್ರೆ ಇವತ್ತು ಎಲ್ಲಾ ದಲಿತ ಲೀಡರ್ಗಳು ಮನೆ ಮಠ ಬಿಟ್ಬಿಟ್ಟು ಎಲ್ಲ ಒಂದ್ ಕಡೆ ಮೂಲೆಯಲ್ಲಿ ಕುತ್ಕೋಬೇಕಾಯ್ತು. ಇವತ್ತು ಈ ಹೋರಾಟ ಸಾಮಾಜಿಕ ಹೋರಾಟ, ಸಂವಿಧಾನ ಹೋರಾಟ, ಸಂವಿಧಾನ ಬದ್ಧವಾಗಿರ್ತಕ್ಕಂಥ ಹೋರಾಟ. ಇವತ್ತು ಸಂವಿಧಾನ ಉಳಿದಿರೋದಕ್ಕೆ ಇವತ್ತು ಯಾರೇ ತಪ್ಪಾಡ್ರು ಕೂಡ ಇವತ್ತು ಜೈಲು ಹೋಗ್ತಾರೆ ಬಂಧುಗಳೇ. ಹಾಗಾಗಿ ನಾನು ಹೇಳೋದಿಷ್ಟೇ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು 5 ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಎಷ್ಟು ಹೇಳಿ 5 ಗ್ಯಾರಂಟಿಗಳು? 5 ಗ್ಯಾರಂಟಿ ದುಡ್ಡು ಯಾರ್ದು? ನಿಮ್ಮ ಮನೆಯನ್ನು ಕೊಡ್ತಾ ಇದ್ದೀರಾ? ಇದೇ SC SC TSP ದುಡ್ಡನ್ನ ಸುಮಾರು ಏನು 42,000 ಕೋಟಿ ಬಜೆಟ್ ಮಂಡನೆ ಮಾಡ್ತೀರಾ. ಆ 42,000 ಕೋಟಿಲಿ 14,000 ಕೋಟಿ ದುಡ್ಡು ಅದು ನಮ್ಮ ದಲಿತರ ದುಡ್ಡು. ನೀವು ಎಲ್ಲ ಗ್ಯಾರಂಟಿ ಬಗ್ಗೆ ಯೂಸ್ ಮಾಡ್ತಾ ಇದ್ದೀರಾ. ಇದು ನಮ್ಮ ಜನಕ್ಕೆ ಅರ್ಥ ಆಗಬೇಕು. ಇವತ್ತು SC SC TSP ದುಡ್ಡು ಇವತ್ತು 100 ಕೋಟಿ ದುಡ್ಡನ್ನ, ನಮ್ಮ ದುಡ್ಡನ್ನ ಬೇರೆ ಬೇರೆ ಇಲಾಖೆಗಳಿಗೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಬಂದ್ರು, ಜಿಲ್ಲಾಧಿಕಾರಿಗಳು ಇಲ್ಲಿ ಬಂದು ಮಾತಾಡ್ತಾರೆ, ನನ್ನ ಜನ ಸಮಸ್ಯೆ ಅಂತ ಬಂದು ನಿಮ್ಮ ಕಚೇರಿಗೆ ಬಂದಾಗ ಅಲ್ಲಿ ನೀವು ಅದನ್ನ ಸಮಸ್ಯೆ ಬಗೆಹರಿಸಬೇಕಾಯ್ತು. ಇಲ್ಲಿ ತನಕ ಇಷ್ಟು ಎಲ್ಲ ದಲಿತ ಮುಖಂಡರು ಹೋರಾಟ ಮಾಡಕ್ ಬಂದಾಗ ಇಲ್ಲಿ ಬಂದ್ಬಿಟ್ಟು ಸಾಚೇತರ ಮಾತಾಡೋದಲ್ಲ ರೀ. IAS ಅಲ್ಲಿ, IPS ಅಲ್ಲಿ, KRS ಅಲ್ಲಿ ಮನೆ ಇದೆ. ಕನ್ನಡ ಸಾಂಸ್ಕೃತಿಕ ಇಲಾಖೆ ಒಬ್ಬ IAS ಆಫೀಸರು ಗಾಯತ್ರಿ ದೇವಿಯವ್ರ ಮೇಲೆ, ದಲಿತರ ಮೇಲೆ ಹಲ್ಲೆ ಮಾಡಿ ಹೇಳ್ಬಿಟ್ಟು FIR ಹಾಕ್ಸಿದೀವಿ. ಯಾವ IAS ಆಫೀಸರ್ ಬಿಡಲ್ಲ, IPS ಬಿಡಲ್ಲ, IAS ಬಿಡಲ್ಲ. ಕಾನೂನು ಅನ್ನೋದು ಎಲ್ಲರಿಗೂ ಒಂದೇ. ಇಲ್ಲೆಲ್ಲ ಕೇಳ್ಪಟ್ಟೆ. ಇವತ್ತು ಹಿಂದೆ ಪೊಲೀಸ್ ಆಫೀಸರ್ ಅಂತ ಹೇಳಿದ್ರೆ ಕರ್ನಾಟಕ ಇಡೀ ಭಾರತ ದೇಶದಲ್ಲಿ ನಂಬರ್ 1 ಪೊಲೀಸ್ ಆಫೀಸರ್ ಇದ್ರೆ ಅದು ಕರ್ನಾಟಕ ಪೊಲೀಸು. ಹಿಂದೆ ಕರ್ನಾಟಕ ಪೊಲೀಸರು MLAಗಳಿಗೆ ಚಟಿನ ಓದಿಸ್ತಾ ಇದ್ರು. ಆದ್ರೆ ಇವತ್ತೇನಾಗಿದೆ, ಒಂದು ಕ್ಷೇತ್ರಕ್ಕೆ, ಒಂದು ತಾಲೂಕಿಗೆ ಒಬ್ಬ ಇನ್ಸ್ಪೆಕ್ಟರ್ DOC ಬರ್ಬೇಕಾದ್ರೆ MLA ಲೆಟರ್ ಕೊಡ್ಬೇಕು. MLA ಲೆಟರ್ ಕೊಟ್ಟಿಲ್ಲ, ಪಾಪ ಅವ್ರ ಪೋಸ್ಟಿಂಗ್ ಇಲ್ಲ, ದುಡ್ಡು ಕೊಡಬಾರ. ಜೊತೆಗೆ ನಾನು ಹೇಳ್ತೀನಿ ಕೇಳಿ, ಇದು ಪೊಲೀಸರು ತಪ್ಪಲ್ಲ, ಆಡಳಿತ ತಪ್ಪು. ಉಸ್ತುವಾರಿ ಮಿನಿಸ್ಟರ್ ಆಗಿರ್ಬೋದು, MLAಗಳು ಇರ್ಬೋದು, ಫಸ್ಟ್ ಅವ್ರನ್ನ ಚಟ್ಟಿ ಮೇಲೆ ಓಡಿಸ್ಬೇಕು. ಇವತ್ತು ಪೊಲೀಸರಿಗೆ ಆಡಳಿತ ಕೊಟ್ರೆ ಖಂಡಿತವೂ ನಮ್ಮ ಸಮಾಜ ಸಮಸಮವಾಗಿ ಎಲ್ಲಾ ರೀತಿಯ ದೌರ್ಜನ್ಯ ದಬ್ಬಾಳಿಕೆ ನಿಲ್ಲುತ್ತೆ. ಆದ್ರೆ ಇವತ್ತು ಎಲ್ಲ ಒಂದ್ ಕಡೆ ಪೊಲೀಸರು ಆ ಕ್ಷೇತ್ರಕ್ಕೆ ಬರ್ಬೇಕಾದ್ರೆ ನಾನು ಹೇಳ್ದಂಗೆ ಕೇಳ್ಬೇಕು, ಅಲ್ಲಿದ್ರೆ ಮಾತ್ರ ಅಧಿಕಾರಿ ಬಾ ಅಂತಾರೆ. ದಯವಿಟ್ಟು ಒಂದ್ ಹೇಳ್ತೀನಿ ಕೇಳಿ, ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ನೀವು ಇವತ್ತು ಕಾಕಿ ಬಟ್ಟೆ ಅಂದ್ರೆ ಅದಕ್ಕೊಂದು ಗೌರವ. ದಯವಿಟ್ಟು ಒಂದು ಸರಿ ಕಾಕಿ ಬಟ್ಟೆ ಹಾಕ ಮೇಲೆ ನೀವು ಜಸ್ಟಿಸು, ಬಡವರಿಗೆ ನ್ಯಾಯ ಕೊಡೋ ಜಸ್ಟಿಸು. ಇವತ್ತಿಗೂ ಸಹಿತ ಅದೇ ರೀತಿ ಮುಂದುವರಿತಾ ಇದೆ. ಇಡ್ಲಿಯಲ್ಲಿ ಮಕ್ಕಳಿಗೆ ಮಲ ಕಲಿಸಿ ತಿನ್ಸಿರ್ತಕ್ಕಂಥ ಕೆಟ್ಟ ಜನ ಇಲ್ಲಿದ್ದಾರೆ. ಹಾಗೇನೆ ದಲಿತರ ಪರ ಹೋರಾಟ ಮಾಡ್ತಕ್ಕಂಥ ಒಬ್ಬ ನಾಯಕನಿಗೆ ರೌಡಿ ಶೀಟ್ ಅಲ್ಲಿ ಸೇರಿಸಿದ್ದಾರೆ. ಇನ್ನು ಅನೇಕ ಇಲ್ಲೇ ನಡೆದಿದ್ದಾವೆಲ್ಲ ಇಲ್ಲಿ ಪಟ್ಟಿ ಮಾಡಿದ್ರು. ಸುಮಾರು 18 ಘಟನೆಗಳಲ್ಲಿ ದಾಖಲೆ ಮಾಡಿದೀವಿ. ಟೀಚರ್ ಆದವಳು ಮಕ್ಕಳು ಪಾಠ ಹೇಳ್ಕೊಡ್ರಿ, ಮಕ್ಕಳು ಕಣ್ಣಾಗಂದೆ ಕಣ್ಣನ್ನೇ ತೆಗೆಯುವಂತ ಟೀಚರ್ಸ್ ಇಲ್ಲಿದ್ದಾರೆ. ಮಗನು ಇಲ್ಲೇ ಇದೆ ಅಂತ ಹೇಳಿದ್ದಾರೆ. ಕಣ್ಣು ಕೊಡ್ಬೇಕು, ಟೀಚರ್ ಮಕ್ಕಳಿಗೆ ದೃಷ್ಟಿ ಕೊಡ್ಬೇಕು, ಬೆಳಕು ಕೊಡ್ಬೇಕು. ಆದ್ರೆ ಬೆಳಕನ್ನ ಕತ್ತಲಾಗಿಸಿ ಕಣ್ಣು ಕೀಳ್ತಕ್ಕಂತ ಅಮಾನವೀಯವಾದ ಹೆಣ್ಮಕ್ಳು ಟೀಚರ್ ಆಗಿ ಗೊತ್ತಿಲ್ಲಿದ್ದಾರೆ. ಇದೆಲ್ಲವೂ ಚಿಕ್ಕಬಳ್ಳಾಪುರದಲ್ಲಿ ನಡೀತಾ ಇದೆ. ಏನಕ್ಕೆ 500,000 ಎಕರೆ ದಲಿತರ ಜಮೀನು, ಸರ್ಕಾರಿ ಜಮೀನು ಕಬಳಿಸಿ ತಡೆದಾಗಿ ಮಾಡ್ಕೊಂಡಿರ್ತಕ್ಕಂಥ ದೌರ್ಜನ್ಯ ನಡೀತಿದೆ. ಎಲ್ಲರಿಗಿಂತ ಮುಖ್ಯವಾಗಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಳಿ
ದಲಿತ ಚಳವಳಿ ಬಹಳ ಬಲಿಷ್ಠವಾಗಿದ್ದಂತ ಜಾಗ ಇದು. ದಲಿತ ನಾಯಕರು ಶಿವಣ್ಣ ಅಂತವ್ರು, ಯನಮೂರ್ತಿ ಅಂತವ್ರು, ಮುನ್ಸ್ವಾಮಿ ಅಂತವ್ರು, ವೆಂಕಟೇಶ್ ಅಂತವ್ರು ಬಹಳ ದೊಡ್ಡ ದೊಡ್ಡ ಹೋರಾಟಗಾರರು ಹುಟ್ಟಿರ್ತಕ್ಕಂಥ ಜಾಗ ಇದು. ಆದ್ರೆ ಇಂತಹ ಜಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿಯನ್ನ ರಾತ್ರೋರಾತ್ರಿ ಎತ್ತಿದ್ದಾರೆ, ಖಾಲಿ ಮಾಡಿದ್ದಾರೆ. ನಾವಿನ್ನು ತನ್ನ ಕೂತಿದ್ದೀವಿ. ಇದೆಲ್ಲ ನಡೀತಾ ಇರೋದು ಏನ್ ಕಾರಣ ಪಟ್ಟಂತ ನೀವು ಹೇಳ್ತೀರಾ? ಇದಕ್ಕೆಲ್ಲ ಕಾರಣ ಸುಧಾಕರ್ MLA. ದಲಿತರ ಮೇಲಿನ ನಾನಾ ರೀತಿಯ ದೌರ್ಜನ್ಯಗಳು, ಕೊಲೆ, ಮಾನಭಂಗ ಇನ್ನಿತರ ಸಂವಿಧಾನ ಬಾಹಿರ ಚಟುವಟಿಕೆಗಳ ವಿರುದ್ಧ ಇವತ್ತು ಒಂದು ಬೃಹತ್ತಾದಂತಹ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದೇವೆ. ಸ್ನೇಹಿತರೆ, ನಾನೇನು ಹೆಚ್ಚಿಗೆ ಮಾತಾಡೋದಿಲ್ಲ. ಈಗಾಗಲೇ ಬಹಳಷ್ಟು ಸುದೀರ್ಘವಾಗಿ ಕೇಂದ್ರ ಮಾಜಿ ಸಚಿವರಾದಂತಹ CM ಇಬ್ರಾಹಿಂ ಸಾಹೇಬರು, ಕನ್ನಡ ರೈತ ಚಳವಳಿಯ ಮುಖಂಡರಾಗಿರ್ತಕ್ಕಂಥ ಕೋಟೆಹಳ್ಳಿ ಚಂದ್ರಶೇಖರ್ ಅವರು, ವಿಶೇಷವಾಗಿ ಸುಮಾರು 35-40 ವರ್ಷಗಳಿಂದ ದಲಿತರ ಪರವಾಗಿ ಧ್ವನಿಯನ್ನು ಎತ್ತಂತ ಮಾರ್ಸಂದ್ರ ಮುನಿಯಪ್ಪನವರು, ಗೋಪಿನಾಥ್ ಸರ್ ಅವರು, ಈಗ ತಾನೇ ಮಾತಾಡಿರ್ತಕ್ಕಂಥ ಡಾಕ್ಟರ್ ಮೂರ್ತಿ ಅವರು ಎಲ್ಲರೂ ಸುದೀರ್ಘವಾಗಿ ಮಾತಾಡಿದ್ದಾರೆ. ನಾನು ಹೆಚ್ಚೇನು ಮಾತಾಡೋದಿಲ್ಲ. ನನಗೆ ಬಹಳಷ್ಟು ನೋವಿನ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಅಂದ್ರೆ ದಲಿತ ಚಳವಳಿಗಳು, ಹಿಂದುಳಿದ ಚಳವಳಿಗಳು, ರೈತ ಚಳವಳಿಗಳ ತವರೂರಾಗಿರ್ತಕ್ಕಂಥ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಇನ್ನೂ ಈ ರೀತಿಯಾದಂಥ ಏಳಿಗೆತನವಾದಂತಹ ಕೃತ್ಯಗಳು ನಡೀತಾ ಇದ್ದಾವ. ಅದರಲ್ಲೂ ಕೂಡ ವಿಶ್ವವೇ ಮಹಾಜ್ಞಾನಿ ಅಂತ ಸಾಬೀತು ಮಾಡಿರ್ತಕ್ಕಂಥ, ಸಂವಿಧಾನವನ್ನು ಕೊಟ್ಟಂತ, ಮತದಾನದ ಹಕ್ಕನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ತಿರುಗೊಳಿಸ್ತಕ್ಕಂಥ ಧೈರ್ಯ ಕೂಡ ಈ ಜಿಲ್ಲೆಯಲ್ಲಿ ಇನ್ನೂ ಇದೆಯಾ ಅನ್ನೋಂಥ ಆತಂಕ ಆಗ್ತಾ ಇದೆ. ನಿಜವಾಗ್ಲೂ ಇವತ್ತು ನಾನು ಒಂದು ಸಂದೇಶವನ್ನು ಕೊಡ್ತೇನೆ. ಇವತ್ತು ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರು ನಾವು ಬಹುಸಂಖ್ಯಾತರಿದ್ದೀವಿ. ಅದ್ರ ಜೊತೆಗೆ ಬಲಹೀನ ಸಮುದಾಯದವರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಸೇರ್ಕೊಂಡ್ರೆ ಸುಮಾರು 85ಕ್ಕಿಂತ ಹೆಚ್ಚು ಶೇಕಡ ಸಂಖ್ಯೆಯಲ್ಲಿ ನಾವಿದ್ದೀವಿ. ನಾವು ಯಾವುದೇ ಜಾತಿಯನ್ನ ಟೀಕೆ ಮಾಡೋದಿಲ್ಲ. ಆದರೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕುಗಳು ಪಡೆಯೋದ್ರಲ್ಲಿ ನಮ್ಮನ್ನ ಶೋಷಣೆ ಮಾಡ್ತಕ್ಕಂಥ ವಿರುದ್ಧವಾಗಿ ಹೋರಾಟ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಚಳವಳಿಗಳ ಆದ್ಯ ಕರ್ತವ್ಯವಾಗಿರೋದ್ರಿಂದ ನಾನು ಸದಾ ಅಂದ್ರೆ ನಮ್ಮ ಚಳವಳಿ ನಿರಂತರವಾಗಿ ಸನ್ಮಾನ್ಯ ಗೋಪಿನಾಥ್ ಸರ್ ಅವರ ಮಾರ್ಗದರ್ಶನದಲ್ಲಾಗಿರ್ಬೋದು, ಮುನಿಯಪ್ಪ ಸರ್ ಮಾರ್ಗದರ್ಶನದಲ್ಲಾಗಿರ್ಬೋದು, ಡಾಕ್ಟರ್ ಮೂರ್ತಿ ಅವರ ಮಾರ್ಗದರ್ಶನದಲ್ಲಾಗಿರ್ಬೋದು, ನಾವು ನಿರಂತರವಾಗಿ ಏನು ಕರ್ನಾಟಕದಲ್ಲಿ ಸ್ವತಂತ್ರ ಬಂದಾಗಿಂದ ಇದುವರೆಗೂ ಕೂಡ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ಇದ್ದಂತ ಶಿಕ್ಷಣ ಮತ್ತು ಉದ್ಯೋಗದಲ್ಲಿನ ಶೇಕಡ 18% ಮೀಸಲಾತಿಯನ್ನ 2011 ಜನಗಣತಿಯ 24.10% ಪ್ರಕಾರ ಏರಿಕೆ ಮಾಡುವ ಒಂದು ವಿಷಯವಾಗಿ ಸುಮಾರು 388 ದಿವಸಗಳ ಕಾಲ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟಗಳನ್ನು ಮಾಡಿರ್ತಕ್ಕಂಥ ಖ್ಯಾತಿ ನಿಜವಾಗಿ ಕೂಡ ಅದರ ನೇತೃತ್ವವನ್ನ ನಮ್ಮ SC/ST ಸ್ವಾಮೀಜಿಗಳು, ಸಂವಿಧಾನ ಸ್ವಾಮೀಜಿಗಳು ಅಂತ ಹೆಸರನ್ನ ಅವ್ರಿಗೆ ಘೋಷಣೆ ಮಾಡಿ SC/STಗಳು ಹೇಗೆ ಒಂದಾಗಬೇಕು ಅನ್ನೋಂತ ಒಂದು ದೊಡ್ಡ ಸಂದೇಶವನ್ನ ಲಿಖಿತವಾಗಿ ಬರೆದು ಒಂದು ಕೈಪಿಡಿಯನ್ನು ಈ ರಾಜ್ಯದ ಜನತೆಗೆ ರವಾನೆ ಮಾಡಿರ್ತಕ್ಕಂಥವರು ಮಾನ್ಯ ಬಹುಜನ ಸಮಾಜ ಪಕ್ಷದ ಗೋಪಿನಾಥ್ ಸರ್ ಮತ್ತು ಮಾನ್ಯ ಮಾರ್ಸಂದ್ರ ಮುನಿಯಪ್ಪನವರು. ಸೊ ಇವತ್ತು ನಾವು SC/STಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಇವತ್ತೇನಾದ್ರೂ 24% ಮೀಸಲಾತಿಯನ್ನ ಕಾಣ್ತಾ ಇದೀವಿ ಅಂತ ಹೇಳಿದ್ರೆ, ಈ ಏನು ವೇದಿಕೆಯಲ್ಲಿರ್ತಕ್ಕಂಥ ಪ್ರಾಮಾಣಿಕವಾದಂತಹ ಪ್ರಬುದ್ಧ ಸಂಘಟನೆಗಳು, ಇಂಥ ಸಂಘಟನೆಗಳ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳು, ಇತರೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳ ಚಳವಳಿಗಳೆಲ್ಲ ಸೇರ್ಕೊಂಡು ನಾವೆಲ್ಲರೂ ಕೂಡ ಐಕ್ಯತೆಯಿಂದ ಈ ನಾಡನ್ನ ಕಟ್ಟಂತ ಕೆಲಸ, ಅಧಿಕಾರದ ಚಾವಿಯನ್ನು ತಗೊಳ್ಳಂತ ಕೆಲಸ ಮಾಡೋಣ. ಬಂಧುಗಳೇ, ಮೆಮೊರಂಡಮ್ ಅನ್ನ ತಮ್ಮ ಸಮ್ಮುಖದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಓದಿ ಮನವಿಯನ್ನ ನಾವು ಕೊಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು, ಮಾನ್ಯ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ವಿಶೇಷ ಚಿಕ್ಕಬಳ್ಳಾಪುರ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಸಂಘಟನೆಗಳು ಮತ್ತು ರಾಜ್ಯ ರೈತ ಸಂಘ ಸದಸ್ಯರು ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದೆ. ಮಾನ್ಯರೇ, ಭಾರತ ದೇಶವು ತನ್ನ 79 ಸ್ವತಂತ್ರ ದಿನಾಚರಣೆ ಸಂಭ್ರಮದಿಂದ ಆಚರಣೆ ಮಾಡುತ್ತಿದೆ. 1947ರಿಂದ ನಮ್ಮ ದೇಶವು ಜಗತ್ತಿನ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಎನಿಸಿಕೊಂಡಿದೆ. ಅಂದರೆ ಜನಗಳ ಪೈಕಿ ಅಧಿಕಾರ ಸಿಗಬೇಕೆಂಬ ಪರಿಕಲ್ಪನೆಯಿಂದ ಪ್ರಜಾಪ್ರಭುತ್ವ ರಚಿಸಲಾಗಿದೆ.
ಸ್ವತಂತ್ರ ದೊರಕಿದ ಸಂದರ್ಭದಲ್ಲಿ ನಮ್ಮ ಪ್ರಜೆಗಳು ನಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಬ್ರಿಟಿಷ್ ಇದ್ದಂತೆ ಹೋರಾಡುವ ಅಗತ್ಯವಿಲ್ಲವೆಂದು ಕನಸು ಕಂಡಿದ್ದರು. ಆದರೆ ನಮ್ಮನ್ನು ಇಂದು ಆಳುತ್ತಿರುವ ಕಾಂಗ್ರೆಸ್, ಬಿಜೆಪಿ ಮತ್ತಿತರ ಪಕ್ಷಗಳು ಜನಗಳ ಸಮಸ್ಯೆಯನ್ನು ಕಡೆಗಣಿಸಿದ ಕಾರಣ ದಲಿತರು, ಹಿಂದುಳಿದವರು, ಧಾರ್ಮಿಕ ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ಹೋರಾಡಬೇಕಾಗಿದೆ. ವ್ಯವಸಾಯದ ಯೋಗ್ಯ ಭೂಮಿಯನ್ನು ಕೆಎಡಿಬಿ ಸ್ವಾಧೀನಪಡಿಸಿಕೊಂಡು ಹೆಚ್ಚಿನ ಲಾಭಕ್ಕೆ ಮಾರುವಾಡಿಗಳಿಗೆ, ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ಮಾರುತ್ತಿದ್ದು ಇಂದು ರೈತರು ತಮ್ಮ ಭೂಮಿಯನ್ನು ಉಳಿಸಿಕೊಳ್ಳುವ ಮತ್ತು ತಮ್ಮ ಹಕ್ಕುಗಳಿಗಾಗಿ ಹೋರಾಡಬೇಕಾಗಿದೆ. ಪೂರ್ಣಾವಧಿಯ ಕೆಲಸಗಳಿಗೆ ಹಂಗಾಮಿಯಾಗಿ ಆಶಾ ಕಾರ್ಯಕರ್ತರು, ಗುತ್ತಿಗೆ ದಿನಗೂಲಿ ನೌಕರರು, ಹೊರಗುತ್ತಿಗೆ ಕಾರ್ಮಿಕರು, ಪೌರ ಕಾರ್ಮಿಕರು, ಅತಿಥಿ ಉಪನ್ಯಾಸಕರು, ಹೀಗೆ ದೇಶದ ವಿದ್ಯಾವಂತ ನಿರುದ್ಯೋಗಿಗಳು ಉದ್ಯೋಗದ ಖಾತ್ರಿ ಇಲ್ಲದೆ ಕಡಿಮೆ ಸಂಬಳ ನೀಡಿ ಶೋಷಣೆ ಮಾಡಲಾಗುತ್ತಿದೆ. ಒಟ್ಟಾರೆಯಾಗಿ ದೇಶದ 90% ಭಾಗದ ಜನರು ವಿವಿಧ ರೀತಿಯಲ್ಲಿ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದಾರೆ ಮತ್ತು ನ್ಯಾಯಕ್ಕಾಗಿ ಹೋರಾಡುತ್ತಲೇ ಇದ್ದಾರೆ. ಇವರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸವನ್ನು ಸರ್ಕಾರಗಳು ಇನ್ನೂ ಮಾಡುತ್ತಿಲ್ಲ. ಅಂದರೆ ಈ ಆಡಳಿತ ಸಮಸ್ಯೆಯು ಸಂಪೂರ್ಣವಾಗಿ ಕೆಲವು ಶ್ರೀಮಂತ ವರ್ಗದ ಪರವಾಗಿ ಕೆಲಸ ಮಾಡುತ್ತಿದೆ ಎಂಬುದು ಸ್ಪಷ್ಟ. ಹೀಗೆ ದೇಶದ ಸಂಪತ್ತು ಕೆಲವೇ ಜನರ ಕೈಗಳಲ್ಲಿ ಇರುವುದನ್ನು ನಾವು ಕಾಣಬಹುದು. ನಮ್ಮ ಸರ್ಕಾರಗಳು ಆಳುತ್ತಿರುವ ಪರಿಯನ್ನು ರಾಜಧಾನಿ ಬೆಂಗಳೂರಿನ ಸಮೀಪವಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು, ದಲಿತರು, ಹಿಂದುಳಿದವರು, ಧಾರ್ಮಿಕ ಅಲ್ಪಸಂಖ್ಯಾತರು ಪರಿಹಾರ ಕಾಣದ ಹಲವು ಜ್ವಲಂತ ಸಮಸ್ಯೆಗಳು ಕೆಳಕಂಡಂತಿವೆ. ಸರ್ಕಾರದ ಈ ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ಆಗ್ರಹಿಸುತ್ತೇವೆ. ಡಿಮ್ಯಾಂಡ್ ಅಂದ್ರೆ ಬೇಡಿಕೆಗಳು, ಒತ್ತಾಯಗಳು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ಸ್ಥಾಪಿಸಲಾಗಿದ್ದ ಪರಮ ಪೂಜ್ಯ BR ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ರಾತ್ರೋರಾತ್ರಿ ತೆರವುಗೊಳಿಸಿ ಅಂಬೇಡ್ಕರ್ ಅಭಿಮಾನಿಗಳಿಗೆ ಮಾನಸಿಕವಾಗಿ ಘಾಸಿಗೊಳಿಸಿದ ಘಟನೆಗೆ ನೇರವಾಗಿ ಕಾರಣರಾದ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ತಪ್ಪಿದ್ದಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ಸಚಿವ ಸಂಪುಟದಿಂದ ಇವರನ್ನು ಕೈಬಿಡಬೇಕೆಂದು ಆಗ್ರಹಿಸುತ್ತೇವೆ. ಈ ದುಷ್ಕೃತ್ಯದಲ್ಲಿ ಸಚಿವರೊಂದಿಗೆ ಪಾಲ್ಗೊಂಡಿರುವ ಚಿಂತಾಮಣಿ ನಗರಸಭಾ ಪೌರಕಾರ್ಮಿಕ ಛಲಪತಿ ಪೊಲೀಸ್ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಬೇಕೆಂದು ಅಂಬೇಡ್ಕರ್ ಪ್ರತಿಮೆಯನ್ನು ಮೊದಲಿನ ಸ್ಥಳದಲ್ಲಿಯೇ ಪುನಃ ಸ್ಥಾಪಿಸಬೇಕು. ಎರಡನೇದು, ಸಚಿವ MC ಸುಧಾಕರ್ ಮತ್ತು ಕುಟುಂಬದವರು ಅಕ್ರಮವಾಗಿ 100 ಎಕರೆ ಸರ್ಕಾರಿ ಜಮೀನನ್ನು ಕಬಳಿಸಿರುವ ಬಗ್ಗೆ SIT ರಚಿಸಿ ಜಮೀನನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು. ದಲಿತರ ಜಮೀನು ವಾಪಸ್ ಕೊಡಿಸಬೇಕು. ಮೂರನೇ, ನಗರಸಭಾ ಮೂರನೇದು, ನಗರಸಭಾ ಪೌರಾಯುಕ್ತ ಛಲಪತಿ ಅವರು ಮಂತ್ರಿ ಸುಧಾಕರ್ ಅವರ ಆದೇಶದ ಮೇಲೆ ಅಕ್ರಮವಾಗಿ ಕಬಳಿಸಿರುವ ಆಸ್ತಿಗೆ ಖಾತೆ ಮಾಡುತ್ತಿದ್ದು ಅದನ್ನು ಕೂಡಲೇ ರದ್ದುಗೊಳಿಸಬೇಕು. ನಾಲ್ಕನೇದು, ಚಿಂತಾಮಣಿ ತಾಲೂಕು ರಾಗುಟ್ಟಹಳ್ಳಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಇಡ್ಲಿ ಸಾಂಬಾರ್ನಲ್ಲಿ ಮನ ಬೆರೆಸಿರುವ ನಾಚಿಕೇಡಿನ ಕೆಲಸವನ್ನು ಮೇಲ್ವಿಚಾರಕಿ ನಾಗಮಣಿ ಅವರನ್ನು ಸೇವೆಯಿಂದ ವಜಾಗೊಳಿಸಬೇಕು. ಐದನೇದು, ಶಿಡ್ಲಘಟ್ಟ ತಾಲೂಕು ಚಂಗನಕೋಟೆಯಲ್ಲಿ KEDB 2800 ಎಕರೆ ವ್ಯವಸಾಯ ಯೋಗ್ಯ ಭೂಮಿಯನ್ನು ಸ್ವಾಧೀನದಿಂದ ಕೈಬಿಡಬೇಕೆಂದು ಒತ್ತಾಯಿಸುತ್ತೇವೆ. ಐದನೇದು, ಜಿಲ್ಲೆಯಲ್ಲಿ ನಡೆಯುತ್ತಿರುವ SC ST OBC ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯಗಳು, ಮಹಿಳೆಯರು ಮತ್ತು ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳು, ಕೊಲೆಗಳು, ಮರಣಾಂತಿಕ ಹಲ್ಲೆ ತಡೆಯುವಲ್ಲಿ ಮತ್ತು ಅಪರಾಧಿಗಳಿಗೆ ಶಿಕ್ಷೆಯನ್ನು ಪ್ರಮಾಣವನ್ನು ಹೆಚ್ಚಿಸಲು ಅಸಮರ್ಥವಾದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಮತ್ತು ಜಿಲ್ಲಾಧಿಕಾರಿಗಳನ್ನು ಹೊಣೆಗಾರರಾಗಿ ಮಾಡಿ ಅಮಾನತುಗೊಳಿಸಬೇಕೆಂದು ಒತ್ತಾಯಿಸುತ್ತೇವೆ. ಏಳನೇದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ವ್ಯಾಪಕವಾಗಿ ನಡೆದಿರುವ ಅಸ್ಪೃಶ್ಯತೆ, ದೇವಸ್ಥಾನಗಳು, ಹೋಟೆಲ್ಗಳು ನಿಷೇಧದ ಬಗ್ಗೆ ಜಾಗೃತಿ ಮೂಡಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಎಂಟನೇದು, ದಲಿತ ಮುಖಂಡ ಕೋಡಿಗಲ್ ರಮೇಶ್ ಮತ್ತು ಇವರ ಕುಟುಂಬಕ್ಕೆ ಜೀವಭಯ ಇರುವುದರಿಂದ ಇವರಿಗೆ ಅಂಗರಕ್ಷಕರು ನೇಮಿಸಿ ರಕ್ಷಣೆ ಒದಗಿಸಬೇಕು. 2010ರಲ್ಲಿ ದುರ್ದೇಶದಿಂದ ಮತ್ತು ರಾಜಕೀಯ ಪಿತೂರಿಯಿಂದ ದಾಖಲಿಸಿರುವ ರೌಡಿ ಹಾವಳಿಯಿಂದ ಇವರ ಹೆಸರನ್ನು ಕೈಬಿಡಬೇಕೆಂದು ಕೋಡಿಗಲ್ ರಮೇಶ್ ಅವರಿಗೆ ಯಾವುದೇ ರೀತಿಯ
ಯಾವುದೇ ರೀತಿಯ ಅಪಾಯವಾದರೆ ಅದಕ್ಕೆ ನಿವೃತ್ತ ಡಿವೈಎಸ್ಪಿ ಕೋನಾರೆಡ್ಡಿ ಮತ್ತು ಒಕ್ಕಲಿಗ ಸಂಘದವರೇ ಹೊಣೆಗಾರರಾಗುತ್ತಾರೆ ಎಂದು ಪರಿಗಣಿಸುತ್ತಾ ಬಹಿರಂಗ ಕೆಲವರನ್ನು ಹೊಣೆಗಾರರನ್ನಾಗಿ ಮಾಡಬೇಕೆಂದು ಕೋಡಿಗಲ್ ರಮೇಶ್ ಗಡಿಪಾರು ಮಾಡಬೇಕೆಂದು ಒತ್ತಾಯಿಸುತ್ತಿರುವ ತಾಲೂಕು ಒಕ್ಕಲಿಗ ಸಂಘದ ಮುಖಂಡರು ಕಾನೂನು ರೀತಿ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸುತ್ತೇವೆ. ಇನ್ನ 18 ಒತ್ತಾಯಗಳಿದಾವೆ. ಇದನ್ನ ಎಲ್ಲಾನು ಒಟ್ಟಿಗೆ ಮುಖಂಡರುಗಳು ಮನವಿಯನ್ನ ಸಲ್ಲಿಸ್ತಾರೆ ಜಿಲ್ಲಾಧಿಕಾರಿ. ಮೊಬೈಲ್ ಸ್ವಲ್ಪ ಇಲ್ಲಿ ತೆಗೆಯೋಣ. ಚಿಕ್ಕಬಳ್ಳಾಪುರ ಜಿಲ್ಲೆ ದಲಿತ ಹಿಂದುಳಿದ ಪರ ಸಂಘಟನೆಗಳ ಒಕ್ಕೂಟ ಮಾದಿಗಗಳ ಒಕ್ಕೂಟದ ಹೋರಾಟ ಸಮಿತಿಯ ವತಿಯಿಂದ ಚಿಕ್ಕಬಳ್ಳಾಪುರದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಸಂಘಟನೆಗಳು ಮತ್ತು ರಾಜ್ಯ ರೈತ ಸಂಘದ ಸದಸ್ಯರು ಪ್ರತಿಭಟನೆಯ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ಇದನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಈಗ ಮನವಿಯನ್ನ ಎಲ್ಲ ಮುಖಂಡರಾದಿಯಾಗಿ ನಮಗೆ ಸಲ್ಲಿಸಿದ್ದೀರಾ. ಇದ್ರಿ ಅನುಮತಿಯನ್ನು ಕೊಟ್ಟಿದ್ದೀವಿ. ನೀವು ಕೂಡ ಬಹಳ ಶಾಂತಿಯುತವಾಗಿ JB ಮಾಸ್ಟರ್ನಿಂದ ಇಲ್ಲಿವರೆಗೆ ಬೃಹತ್ ಮೆರವಣಿಗೆಯ ಮೂಲಕ ಬಂದು ಈ ವೇದಿಕೆ ಮೇಲೆ ಬಂದು ಬಹಳಷ್ಟು ಗಂಟೆಗಳ ಕಾಲ ಪ್ರತಿಯೊಬ್ಬರು ಕೂಡ ಮಾತಾಡಿ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದೀರಾ. ಹಾಗಾಗಿ ಆ ಸಮಸ್ಯೆಗಳ ಕುರಿತಂತೆ ಇವತ್ತು ಮನವಿಯನ್ನು ಕೂಡ ಸಲ್ಲಿಸಿದ್ದೀರಾ. ಹಾಗಾಗಿ ಮನವಿಯನ್ನು ನಾನು ಕೂಡಲೇ ಸರ್ಕಾರಕ್ಕೆ ಕಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಖಂಡಿತ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಒಂದು ಪ್ರತಿಭಟನೆ ಶಾಂತಿಯುತವಾಗಿ ನಡೀಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಸಂಘಟನೆಯ ಎಲ್ಲ ಮುಖಂಡರಿಗೆ ಮತ್ತು ಎಲ್ಲ ಒಕ್ಕೂಟಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಜಿಲ್ಲಾಡಳಿತದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಭೀಮ್.